ನೋಡಿ, ನಾನು ಒಂದ್ ಮಾತಾಡ್ತೀನಿ. ಯಾಕೆ ಅವ್ರು ದೂರ್ ಕೊಟ್ರು, ಯಾವ ಕಾರಣಕ್ಕೆ ದೂರ್ ಕೊಟ್ರು? ಮೊದಲನೇದಾಗಿ ನರೇಗಾದಲ್ಲಿ 4,60,00,000 ಅಂದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕಂದ್ರೆ ಗ್ರಾಮ ಪಂಚಾಯತಿಗಳ ವೋಟರ್ಸ್ ಮೇಲೆನೆ ಚಂದ್ರರಾಜ್ ಗೆದ್ದಿದ್ದಾನೆ. ಮತ್ತೆ ಇನ್ ನರೇಗಾದಲ್ಲಿ 4,60,00,000 ಪ್ರತಿಯೊಂದು ಪಂಚಾಯತಿಗೆ ಸಿಕ್ಕುತ್ತೆ ಅಂದ್ರೆ ಇವತ್ತೇ ಹೇಳ್ತೀನಿ ತಮ್ಮ, 44 ಗ್ರಾಮ ಪಂಚಾಯತ್ ಬರ್ತಾವ ನಮಗೆ. ಎಲ್ಲಾ ಗ್ರಾಮ ಪಂಚಾಯತಿಗೆ 4,60,00,000 ಹಾಕಿ ಕೊಟ್ಬಿಟ್ರೆ ನಮ್ ಇಡೀ ಕ್ಷೇತ್ರನೇ ಬಂಗಾರದ ಹಾದಿ ಮಾಡ್ಬಿಡ್ತು. ಮತ್ತೆ ನಾನ್ ತರುವಂತ ದುಡ್ಡು, ನಾ ಏನ್ ತಗೊಂಡ್ ಬರ್ತೀನಿಲ್ಲ ಈಗ 100 ಕೋಟಿ ದುಡ್ಡು, ಅದನ್ನ ನಾವು ಹೊಲಕ್ ಹೋಗೋ ದಾರಿ ಮಾಡ್ತೀವಿ ಅಥವಾ ರಸ್ತೆ ಅಗಲೀಕರಣ ಮಾಡ್ತೀವಿ. ಮತ್ 4,60,00,000 ಪ್ರತಿಯೊಂದು ಗ್ರಾಮ ಪಂಚಾಯತ್ ಬಂತು ಅಂತಂದ್ರೆ ಏನ್ರಿ ಮಕ್ಕಂದ ಹೋಲ್ ಹಾರ್ಟೆಡ್ಲಿ ವಿ ವಿಲ್ ವೆಲ್ಕಮ್. ಅಲ್ಲ, ಆ ಪಂಚಾಯತಿಗೆ ಅಷ್ಟ ಬಂದ್ರೆ ಎಲ್ಲಾ ಪಂಚಾಯತಿಗೆ ಶೆಟ್ಟರ್ ಸಾಹೇಬ್ರು ಕೊಡ್ಸಿದ್ರೆ ನಾನ್ ಸ್ವಂತ ಶೆಟ್ಟರ್ ಸಾಹೇಬ್ರ ಮನೆಗೆ ಹೋಗಿ ಅವ್ರನ್ನ ಜೊತೆಯಲ್ಲಿ ಕರ್ಕೊಂಡು, ಅವ್ರು ಎಲ್ಲಿ ಕೊಡಿಸ್ತಾರಲ್ಲ ನಾನೇ ಅವ್ರ ಜೊತೆಯಲ್ಲಿ ಅವ್ರನ್ನೇ ಕರ್ಕೊಂಡು ಹೋಗಿ ನನಗೂ ಎಲ್ಲ ಉಳಿದಿದ್ದ ಎಲ್ಲಾ ಪಂಚಾಯತಿಗೂ 4,60,00,000 ಕೊಡಿಸ್ಕೊಡಿ ಸಾಹೇಬ್ರ ಅಂತ ಹೇಳ್ತೀನಿ. ಉದ್ಯೋಗ ಮತ್ತೆ ಇದನ್ನು ವೆಲ್ಕಮ್ ಮಾಡ್ತೀವಿ. ಎಲ್ಲಿ ನಿಲ್ತಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದಾರಲ್ಲ ಅದನ್ನು ವೆಲ್ಕಮ್ ಮಾಡ್ತೀವಿ. ಅದು ಕೆಲಸ ಮಾಡಿಸ್ಕೊಡ್ಲಿ. ಒಂದ್ ಮಾತನ್ನ ಹೇಳ್ತೀನಿ, ಏನಂದ್ರೆ ನೀವು ಕೆಲಸ ಮಾಡಿಲ್ಲ ಅಂತ ಹೇಳಿಲ್ಲ ಅವರು. ಅವ್ರು ಮಾಡಿದಂತ ಮಂಜೂರ್ ಮಾಡಿದಂತ ಕಾಮಗಾರಿಗೆ ತಾವು ಒತ್ತಡ ಹೇರಿ ನಿಲ್ಸಿದ್ರ ಅಂತ ಅವ್ರ ಆ ಒಂದು ಜಾಯಮಾನ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಇಲ್ಲ, ಆ ದರ್ದು ನನಗಿಲ್ಲ. ಯಾಕಂತಂದ್ರೆ ನನ್ ಕ್ಷೇತ್ರ ಬಹಳಷ್ಟು ಹಿಂದುಳಿದಂತ ಕ್ಷೇತ್ರ. ನನ್ ಕ್ಷೇತ್ರದಲ್ಲಿ ಎಷ್ಟು ಯಾರು ಬಂದ್ ಅಭಿವೃದ್ಧಿ ಮಾಡ್ತೀನಂತಾರೋ ಎಲ್ಲರಿಗೂ ವೆಲ್ಕಮ್. ಎಷ್ಟು ಮಾಡಿದ್ರು ಕೂಡ ನನ್ ಕ್ಷೇತ್ರ ಕಡಿಮೆನೆ. ಪಾಪ ಅವ್ರು ಮಾಡ್ತೀನಂತಂದ್ರೆ ನಾನ್ ಯಾಕೆ ಬೇಡ ಅಂತ. ನೋಡಿ, ನಾನ್ ಮುಂಚೆನೂ ಹೇಳಿದೀನಿ, ಇವತ್ಲೂ ಹೇಳ್ತಾ ಇದೀನಿ, ನಾವು ಜಾತಿ ಗಣತಿ ವಿರೋಧ ಇಲ್ಲ. ಆದ್ರೆ ವೀರಶೈವ ಲಿಂಗಾಯತರನ್ನ ಪ್ರತ್ಯೇಕ ಆಗಿದೆ. ಸೊ ಜಾತಿ ಗಣತಿ ಇನ್ನೊಮ್ಮೆ ವೀರಶೈವ ಲಿಂಗಾಯತರು ಎಲ್ರು ಒಂದಾಗಿ ಜಾತಿ ಗಣತಿ ಆಗ್ಬೇಕು ಅಂತ. ಯಾಕಂತಂದ್ರೆ 20 ವರ್ಷದ ಹಿಂದೆ ಇದ್ದಂತ ಜಾತಿ ಗಣತಿ ಈಗಿನ ಜಾತಿ ಗಣತಿ ಬೇರೆ ಬೇರೆ ಇರುತ್ತೆ. ಎಲ್ಲಾ ಸಮಾಜ ಬೆಳೆದಿರುತ್ತೆ. ನಾವು ಅದ್ರ ವಿರುದ್ಧ ಇಲ್ಲ. ಯಾಕಂದ್ರೆ ಎಲ್ಲಾ ಸಮಾಜದ ಜಾತಿಯಲ್ಲಿ ಹೆಚ್ಚಾಗಿರ್ತಾರೆ ಜನ. ಆದ್ರೆ ವೀರಶೈವ ಲಿಂಗಾಯತರು ಅದೇ ಪ್ರಕಾರ ಹೆಚ್ಚಾಗಿರ್ತಾರೆ. ನಮ್ಮ ಜಾತಿಯಲ್ಲಿ ಏನಾಗಿದೆ, 2A ನಲ್ಲಿ ಕೆಲವು ಜನ ಇದ್ದಾರೆ, 3B ನಲ್ಲಿ ಕೆಲವು ಜನ ಇದ್ದಾರೆ, 2B ನಲ್ಲಿ ಕೆಲವು ಜನ ಇದ್ದಾರೆ. ಕೆಲವರು 2A ನಲ್ಲಿ ಇದ್ದವರು ಲಿಂಗಾಯತ ವೀರಶೈವ ಅಂತ ಹಾಕಿಸ್ಕೊಳ್ಳೋದಿಲ್ಲ. ಸೊ ಬೇರೆ ಬೇರೆ ಇರೋದ್ರಿಂದ ವೀರಶೈವ ಲಿಂಗಾಯತ ಒಡೆದು ಹೋಗಿರೋದ್ರಿಂದ ನಮ್ಗೆ ಸ್ವಲ್ಪ ಕಡಿಮೆ ಪ್ರಮಾಣ ಕಾಣಿಸ್ತಾ ಇದೆ. ಬಂಗಾಳಗಲ್ಲಿಗೆ ಅಂಬೇಡ್ಕರ್ ಅವರು ಭೇಟಿ ಕೊಟ್ಟಿದ್ರು, ಅದನ್ನ ಮ್ಯೂಸಿಯಂ ಮಾಡ್ಬೇಕನ್ನುವಂಥದ್ದು ಅಲ್ಲಿನ ಸ್ಥಳೀಯರ ಒಂದು ಒತ್ತಾಯ ಇದೆ. ಅಂಬೇಡ್ಕರ್ ಅವರು 1939ರಲ್ಲಿ ಅಲ್ಲಿ ಒಬ್ಬ ಅಜ್ಜಿ ಮನೇಲಿ ಊಟ ಮಾಡ್ತಾರೆ. ಆ ಮನೆ ಬೇರೆಯವರು ಖರೀದಿ ಮಾಡಿದ್ದಾರೆ. ಅಲ್ಲಿ ಆ ಮನೆಯನ್ನ ಸರ್ಕಾರ ಸುಪರ್ದಿ ತಗೊಳ್ಬೇಕು, ಅಲ್ಲಿ ಒಂದು ಮ್ಯೂಸಿಯಂ ಮಾಡ್ಬೇಕು ಅಂತೇಳಿ ಅಲ್ಲಿಯ ಸ್ಥಳೀಯರು ಆಗ್ರಹ ಇದೆ. ಆ ನಿಟ್ಟಿನಲ್ಲಿ ತಾವು ಏನ್ ಮಾಡ್ತೀವಿ? ಸ್ಥಳೀಯ ಶಾಸಕರು ಬಂದಿದ್ದಾರೆ, ಅವ್ರ ಹತ್ರ ಚರ್ಚೆ ಮಾಡಿ ಸರ್ಕಾರದ ಗಮನಕ್ಕೆ ತಂದ್ಕೊಂಡು ನೋ ಕಮೆಂಟ್ಸ್. ಅವ್ರು 4ನೇ ಸುತ್ತಿನ ಜನಾಕ್ರೋಶ ಆರಂಭ ಮಾಡಿದ್ರು ಕೂಡ ಜನರ ಆಕ್ರೋಶ ಅವ್ರ ಮೇಲೆ ಏನ್ ಕಡಿಮೆ ಆಗೋದಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.